ಅಣ್ಣ ಅವ್ನು ಸೊಕ್ಕ ಭಾಳ ಐತಿ, ಅವ್ನು ಸ್ವಲ್ಪ ಕರಿ ಇಲ್ಲಿ. ಶಂಕ್ರ್ಯ ನಿನ್ನ ಮುಂದೆ ಸೊಕ್ಕ ತೋರ್ಸಣತನ. ಏಯ್ ಬಾರ್ಲೇ ಇಲ್ಲಿ. ನೋಡ್ ನೀ ಕರೆದ್ರು ಬರಾಕತ್ತಿಲ್ಲ ಅವ. ಏಯ್ ನಿನಗೆ ಹೋದ್ರಾತದ ಬರ್ತಿಲ್ಲ. ಏನದ ನಿನಗವ? ಏನು ಮಾತಾ ಕೇಳಂಗಿಲ್ಲ ಅಣ್ಣ. ನಾ ಏನೇ ಕೆಲಸ ಹೇಳಿದ್ರು ಏನೂ ಮಾಡಂಗಿಲ್ಲ. ನೀ ಹೇಳಿದ ಕೆಲಸ ಕೇಳಲ್ಲ ಅವ. ಸೊಕ್ಕ ಭಾಳ ಬಂದೈತಿ ಇವ್ನಿಗೆ. ಇವನು ಸೊಕ್ಕ ಕೇಳಿಸೋದು ನನಗೆ ಗೊತ್ತೈತಿ. ಏ ಶಂಕ್ರ್ಯ ಜರ ಕೆರ ಹೊಲಸಾಗ್ಯಾವು, ಜರ ವರ್ಷ ಹೋಗ. ನೋಡು ನನ್ನ ಮಾತಲ್ಲ ನಿನ್ನ ಮಾತು ಕೇಳಕತ್ತಿಲ್ಲಮ್ಮ. ನನ್ನ ಮಾತಿನ ಪ್ರಕಾರ ಕೆರ ವರಿಷ್ವಾದಿ ಚಲೋ, ಇಲ್ಲ ಅಂದ್ರೆ ಅದ ಕೆರೋ ಬಿಚ್ಚಿ ನಿನ್ನ ಹೊಡಿತೀನಿ. ಏನು ಮಾಡಕತ್ತಿ ನೀನು? ನಾನೇ ಹೇಳಿ ನಾಳೆ ಕೆರ ಹೊಲಸಾಗ್ಯಾವು ಸ್ವಚ್ಛ ಮಾಡತ್ ಹೇಳಿ. ಯಾಕ ನಿನ್ನ ಕೈ ಇಲ್ಲನೇ? ಅವ್ವ ಇವ ಯಾವ ಮಾತು ಕೇಳಂಗಿಲ್ಲ, ಅದಕ್ಕೆ ಈ ಕೆಲಸ ಹೇಳಿದಾನ. ದೇವ್ರು ಕೊಟ್ಟಾನಂತೇಳಿ ಇಷ್ಟು ಅತ್ತಿಯಾಗಿ ಮೆರಿಬಾರ್ದು. ಈ ಮಗ ಈ ಮನೆ ಕೆಲಸದವ ಅಂದ್ರೆ ನಾವು ಹೇಳಿದ್ದಗದೆ ಎಲ್ಲ ಮಾಡ್ಬೇಕು. ನೀ ಯಾಕೆ ಸ್ಟಡಿ ಆಗ್ತಿ? ಯಾ ಕೆಲ್ಸಕ್ಕಂತ ಇಟ್ಕೊಂಡಿರ್ತೀವಲ್ಲ ಅಷ್ಟ ಕೆಲಸ ಮಾಡ್ಬೇಕು. ನಾ ಹೇಳಿದ್ ಒಂದರ ಕೆಲಸ ಮಾಡ್ತಾನ ಕೇಳು. ಆಳಂತ ಅದಾನಂದ ಬಳಿಕ ಮಾಲಕನೋ ದೌಲತ್ ಇರಬಾರ್ದೆ ನನಗೆ. ನಿಮ್ಮಪ್ಪ ಮಾಡಿಟ್ಟ ಆಸ್ತಿ ಆಯ್ತಿದ್ದು ಸ್ವಲ್ಪ ಉಳಿಸ್ಕೊಳದ್ ಕಳಿ, ಅತ್ತಿಯಾಗಿ ಮೆರಿಬೇಡ. ಅವ್ವ ಕೆಲಸದವ್ರ ಮುಂದೆ ಈ ಥರ ಮಕ್ಳ ಮರ್ಯಾದೆ ತೆಗಿಬೇಡ. ಶಂಕರು ಏನು ಕೆಲಸ ಮಾಡಕತ್ತಿದ್ದಿ? ಹೆಂಡಕಸ್ ಮಾಡತ್ತಿದ್ದೆ ರೀ, ಕರೆದ್ರು ಬಂದೆ. ಹಾಂ ಹೋಗು, ಆ ದಗ್ದ ಮುಗಿಸ್ ಮೊದಲು ಹೋಗು. ನೀ ಇವತ್ತು ಇವ್ರಿಗೆ ಎಷ್ಟು ಸಲಿ ಕೊಡಕತ್ತೆ ಅಂದ್ರೆ ನಾಳೆ ನಮ್ಮ ಮುಂದೆ ಅವ್ರು ಹೆಡೆ ಕಾಶಿ ಮಾತಾಡ್ತಾರೆ. ಏನು ಮಾಡ್ತೇವಾಗ? ನಿನ್ನ ಬಗ್ಗೆ ನಂಗೆ ವಿಚಾರ ಇಲ್ಲ. ಬೆಳಗ್ಗೆ ನಿಂತು ಮಗಳದಳ, ಅಕ್ಕಿ ಕೆಟ್ಟ ಹೆಸರು ತರಕ್ಕೆ ಹೋಗ್ಬೇಡ. ಅವ್ವ ಆಕಿಗೆ ನನ್ನಂಗೆ ದೌಲತ್ನೇ ಮೆರಿಬೇಕು ಅನ್ನೋ ಆಸೆ ಅದ. ನೀ ಕಟ್ಟಿ ಹಾಕಕತ್ತೆ ಆಕಿಗೆ. ಅಕ್ಕಿ ಇವತ್ತಲ್ಲ ನಾಳೆ ಕೊಟ್ಟ ಮನೆಗೆ ಹೋಗ್ಬೇಕದಾಳ ಅಂತೇಳಿ ನೆನಪಿರಲಿ. ಅವ್ವ ನೀ ಹೇಳ್ದ ನಮ್ಗೆ ಕೇಳಕ್ಕಾಗಲ್ಲ. ಸರಿ ಇಲ್ಲಿ ಕೇಳ, ಇಲ್ಲಿ ಅವ ಹೇಳ್ದಂಗ ನೀ ಕೇಳಕ್ಕೆ ಹೋಗ್ಬೇಡ, ನಿನ್ನ ಜೀವನ ಹಾಳಾಗಿ ಹೋಗ್ತೈತಿ. ಮತ್ತೆ ಯಾರು ಮಾತು ಕೇಳಬೇಕು? ಅಲ್ಲಿ ಕೆಲಸ ಮಾಡತ್ತಾನಲ್ಲ ಅವ್ನ ಮಾತು ಕೇಳ್ಬೇಕೇನು? ಅವನ ಮಾತು ಹೇಳ್ದಂಗೆ ನೀ ಕೇಳಿದೆ ಅಂತಂದ್ರೆ ಮುಂದೆ ನಿಂಗೊಂದು ಜೀವನ ಸಿಗ್ತೈತಿ. ಹೋಗಿ ಹೋಗಿ ನನ್ನ ಮನೆ ಕೆಲಸದವ್ನ ಮಾತು ನಾ ಕೇಳುದಾ? ನಿನ್ನಿಗೆ ಇಷ್ಟೊಂದು ಹಠ ಇರಬಾರ್ದವ. ಅವ್ನ ಮುಂದೆ ನಂಗೆ ಇನ್ಸಲ್ಟ್ ಮಾಡ್ತಿ? ಅಲ್ಲೇ ಅಷ್ಟ್ಯಾಕೆ ಸಿಟ್ಟು ಮಾಡ್ಕೊತೇವ? ನಮ್ಮವ್ವ ಹಂಗೆ ಅಂದ್ಲಂತ ಸೊಕ್ಕೇನಾದ್ರು ಬಂತೇನು ನಿಂಗೆ? ದುಡಿಯೋರ ಮ್ಯಾಗ ದುಡಿಯೋರ ಮನ್ಯಾಗ ಸೊಕ್ಕ ತೋರ್ಸಬಾರ್ದು ಅಂತಾರೆ. ಸೊಕ್ಕ ಯಾವತ್ತು ಬರಲ್ಲ, ಬರುವುದಿಲ್ಲ ರೀ. ನಿಮ್ಮ ಬಾಯಾಗ ಇಂಥ ಮಾತಾಕ? ನಮ್ಮವ್ವ ನಿನ್ನ ಪರವಾಗಿ ಮಾತಾಡಿರ್ಬೋದು, ಆದ್ರೆ ಈ ಮನೆ ಒಳಗೆ ನಂದು ನಮ್ಮ ಅಣ್ಣಂದ ಅಧಿಕಾರ ನಡೀತೈತಿ. ಅಧಿಕಾರ ನಿಮ್ಮ ಅನ್ನಂದ ನಡ್ಯಾತಿರ್ಬೇಕು, ನಿಮ್ದ ನಡ್ಯಾತಿರ್ಬೇಕು. ನನಗೂ ಖುಷಿ ಐತಿ, ಯಾಕೆ ತಿಳಿದವ್ರದ್ರಿ. ಆದ್ರೆ ದೊಡ್ಡವನವ್ರು ಯಾರದಾರ? ನಿಮ್ಮ ಅವ್ವಾರು. ಅವ್ರು ಹೇಳ್ದಂಗೆ ನೀವು ಕೇಳಬೇಕು. ನಿಮಗೆ ತಿಳಿಸಿ ಹೇಳಟ್ಟು ದೊಡ್ಡವನು ನಾ ಅಲ್ಲ. ಹಿಂಗ ಮಾತಿಗೆ ಮಾತು ಬೆಳ್ಸಕತ್ತಿ ಅಂದ್ರೆ ಒಂದಿನ ನಮ್ಮ ಅಣ್ಣಾಗ ಹೇಳಿ ಒಡಿಸಿ ಮನೆ ಬಿಡಿಸ್ತೀನಿ. ನನ್ನ ಕಡೆ ಏನಾರ ತಪ್ಪು ಕಂಡು ಬಂದ್ರೆ ಹೊಡಿಸ್ರಿ, ನಾ ಹೊಡಿಸ್ಕೋತೀನಿ. ಸುಮ್ಮನೆ ನಮ್ಮ ಮ್ಯಾಗ ತಪ್ಪು ಹಾಕಿ ಬಡವ್ರ ಮ್ಯಾಗ ನಿಮ್ಮ ಅಧಿಕಾರ ಚಲಾಯಿಸೋದು ಸರಿ ಅನ್ನಿಸ್ತೈತೆ? ಅಲ್ಲ, ಅಂಥದನ್ನ ಏನು ಮಾಡೀನಿ ಅಂತ ಹಿಂಗೆಲ್ಲ ಮಾತಾಡಕತ್ತೀರಿ? ಹಾಂ, ನಾವು ಹೇಳಿದ ಕೆಲಸ ಮಾಡಂಗಿಲ್ಲ, ನಾವು ಹೇಳ್ದಂಗೆ ಕೇಳೋದಿಲ್ಲ. ಯಾಕ? ನಿಮ್ಮವ್ರು ನನಗೆ ಕೆಲಸ ವಹಿಸಿದ್ದು ಹೊಲದ ಬಗ್ಗೆ, ಮನೆ ಬಗ್ಗೆ, ಅದ್ರ ಬಗ್ಗೆ ಏನ್ರ ಇದ್ರೆ ಕೇಳ್ರಿ, ನಾ ಕೆಲಸ ಮಾಡ್ತೀನಿ. ಆದ್ರೆ ನೀವು ಹೇಳೋ ಕೆಲಸ ಲೆಕ್ಕಕ್ಕಿಲ್ಲಾರ್ದು. ನಮಗೂ ದುಡ್ಡು ತಿನ್ನೋ ಶಕ್ತಿ ಐತಿ. ಆ ದುಡಿಮೆ ಸ್ವಲ್ಪ ನಿಯತ್ತಿನೊಳಗಿರಬೇಕು, 4 ಮಂದಿ ಮೆಚ್ಚುವಂಗಿರಬೇಕು. ಓ, ಮೆಚ್ಚುವಂಥ ಕೆಲಸ ಹೇಳಿದ್ರೆ ಮಾಡ್ತೀಯಾ? ಮೆಚ್ಚುವಂಥ ಕೆಲಸ ಏನಾದ್ರೆ ಹೇಳ್ರಿ, ಮನಸ್ಸು ಮೆಚ್ಚಿ ಮಾಡ್ತೀನಿ. ಆದ್ರೆ ಮನಸ್ಸಿಗೆ ಚುಚ್ಚುವಂಥ ಕೆಲಸ ಒಟ್ಟು ಹೇಳಕ್ಕೆ ಹೋಗ್ಬೇಡ್ರೆ, ಯಾಕೆ ನಮಗೂ ಒಂದು ಮನಸ್ಸು ಇರ್ತೈತಿ, ಅದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಏಯ್ ಆಕೆ ಕೂಡ ಮಾತಾಡೈತೋಲಿ, ಮಾಡೋ ಕೆಲಸ ಅದಾವಿಲ್ಲ ನನಗೆ. ಹೊಲಕ್ಕೆ ಹೊಂಟಿದೆ ರೀ, ಮಾತಾಡ್ಸೋದು ನಿಂತಾರ. ಅವನ ಜೊತೆ ಏನು ಮಾತವ? ಹೊಲ ಕೊಟ್ಟು ಕಳಿಸ, ಹೊಲ್ದಾಗ ರಗಡಿ ಕೆಲಸ ಬಿದ್ದಾವ. ಅಣ್ಣ
ನಾ ಗುಡಿಗೆ ಹೋಗಿ ಬರ್ಬೇಕು, ನೀ ಕರ್ಕೊಂಡೋಗಿ. ಏ ನನಗಾಗಲ್ವ, ನಾನು ಬೇರೆ ಕೆಲಸ ಅದಾವು. ಏಯ್ ಆಕಿ ಗುಡಿ ಕರ್ಕೊಂಡು ಹೋಗ, ಗುಡಿ ಹೋಗತ್ತ. ಮತ್ತು ಹೊಲದ ಕೆಲಸ ರೀ? ನೋಡಿವ, ನೀ ಹೇಳಿದ್ರು ಬರಕ್ಕೆ ರೆಡಿ ಇಲ್ಲ. ಏಯ್ ನಾ ಹೇಳ್ತೀನಿಲ್ಲ, ಕರ್ಕೊಂಡು ಹೋಗ, ನೀ ಕರ್ಕೊಂಡು ಹೋಗವ. ನಿಮ್ಮ ಅವ್ವರಿಗಿದ್ದ ಗುಣ ನಿಮಗಿತ್ತಂದ್ರೆ ಇಡೀ ಊರನ್ನ ಹಾಡಿ ಹೋಗ್ಲತ್ತಿತ್ತು. ಆದ್ರೆ ನೀವು ನಿಮ್ಮ ಅಣ್ಣನ ಮಾತು ಕೇಳಿ ನೀವು ದಾರಿ ಬಿಟ್ಟು ಮಾತಾಡಕತ್ತೀರಿ. ಮಾತಾಡ್ರಿ, ನೋಡಿ ಮಾತಾಡ್ರಿ ಒಂದಿಷ್ಟು ಮಂದಿಗೆ. ನಾನು ಹುಟ್ಟಿದ್ದೆ ಹಿಂಗೆ, ನಾ ಬೆಳೆದಿದ್ದೆ ಹಿಂಗೆ, ಯಾರ ಮಾತು ಕೇಳಕ್ಕಲ್ಲ ನಾ. ಈಗ ಯಾರ ಮಾತು ಕೇಳಲ್ಲ ನೀವು. ಯಾಕೆ? ನಿಮ್ಮ ಅಣ್ಣನ ಸಪೋರ್ಟ್ ಐತಿ. ಮುಂದೆ ಮದುವೆ ಆದ್ಮ್ಯಾಗ ಅತ್ತಿ ಮಾತು ಗಂಡನ ಮಾತು ಕೇಳಬೇಕಾಗತ್ತ, ಅವ್ರ ಮಾತಿನಾಗ ನಡೆಯಬೇಕಾಗತ್ತೆ. ಈ ಸೊಕ್ಕ ಈ ದಿಮಾಕ ಇಲ್ಲೇ ಬಿಟ್ರೆ ಅಲ್ಲಿ ಬದುಕ್ತೀರಿ. ಇದೇ ಮುಂದುವರ್ಸಿದ್ರೆ ಮುಂದೆ ನಿಮಗೆ ಜೀವನ ಇರ್ಲಾರಂಗೆ ಆಕೈತಿ. ನನ್ನ ಮನೆಗೆ ಕೆಲಸ ಮಾಡೋ ನೀನು, ನಿನ್ನ ಮಾತು ನಾ ಕೇಳಬೇಕಾ? ನಿಮ್ಮ ಮನೆ ಕೆಲಸನ ಮಾಡ್ತಿರ್ಬೋದು, ಇದ್ದಿದ್ದಂಗೆ ಹೇಳಕ್ಕೆ ಯಾರ್ದೇನು ತಪ್ಪೈತಿ? ನಾನು ನಿಮ್ಗೆ ಒಳ್ಳೇದು ಹೇಳಕತ್ತೀನಿ, ಕೆಟ್ಟದಂತೂ ಹೇಳಕತ್ತಿಲ್ಲಲ್ಲ. ನಾ ಹೆಂಗಿರ್ಬೇಕು, ನಾ ಹೆಂಗೆ ಮಾತಾಡ್ಬೇಕಂತ ನಮ್ಮ ಅಣ್ಣ ನಂಗೆ ಹೇಳ್ಕೊಟ್ಟಾನ, ನಿನ್ನಿಂದ ಕಲಿಬೇಕಾಗಿಲ್ಲ. ನಿಮ್ಮ ಅಣ್ಣ ನಿಮಗೆ ಹೇಳ್ಕೊಡಕತ್ತಾನ, ಅದು ನಿಮಗೆ ಚಲೋ ಅನಿಸಿರ್ಬೋದು. ಆದ್ರೆ ಮುಂದೆ ನಿಮ್ಮ ಅಣ್ಣನ ಮಾತಿನಿಂದ ನಿಮ್ಮ ಜೀವನ ಕೆಡಕೈತೆ ಅಂತ ನಿಮ್ಗೆ ತಿಳಿದಿಲ್ಲ. ಯಾಕೆ? ಈಗಿನ ವಯಸ್ಸ, ಈಗಿನ ರೊಕ್ಕ, ಈಗಿನ ದಿಮಾಕ ನಿಮ್ಮನ್ನ ಆಟ ಆಡ್ಸಕತ್ತದ, ಆಟ ಆಡಾಕತ್ತೀರಿ. ಮುಂದೊಂದು ದಿನ ತಿರುಗಿ ಬಿತ್ತಂದ್ರೆ ಜೀವನ ಭಾಳ ಹಾಳು ಮಾಡ್ಕೊತೀರಿ ನೋಡ. ನಮ್ಮ ಅವ್ವ ನಿನಗೆ ಸಲಿಗೆ ಕೊಟ್ಟಾಳಂತ ಅಧಿಕಾರ ಮಾಡಕತ್ತೀನ? ಅನ್ನ ಹಾಕಿದ ಮನೆಗೆ ಕೆಟ್ಟದಾಗಬಾರ್ದು ಅಂತೇಳಿ ಕರುಣೆ ತೋರಾಕತ್ತೀನಿ, ಅದು ನಿಮಗೆ ತಿಳಿವಲ್ದು. ನಾ ಇಲ್ಲಿ ನೀನು ಕರ್ಕೊಂಬಂದಿರೋದು ಆ ಗುಡಿ ಹತ್ರ ಕರ್ಕೊಂಡು ಹೋಗು ಅಂತ. ಕರ್ಕೊಂಡು ಹೋಗಿ ಹೇಳು. ನಿಮ್ಮ ಮನೆಯಾಗ ಕೆಲಸ ಮಾಡ್ತೀವಿ ಅಂದ್ರೆ ಕರ್ಕೊಂಡು ಹೋಗಬೇಕಲ್ಲ, ಯಾರಿಲ್ಲ ಅಂದ್ರೆ ತಡ್ರಿ ಕರ್ಕೊಂಡು ಹೋಗ್ತೀವಿ. ಖುಷಿ, ಇಷ್ಟು ದಿನದ ಏನಾಗೈತೆ ಹಾಗೋಗೈತೆ. ಇನ್ನೇನು ಮದುವೆ ಮಾಡ್ಬೇಕಂತ ಮಾಡೀನಿ. ನೀ ಮದುವೆ ಮಾಡ್ಕೊತಿ? ನಾನಾ? ಆಗಲ್ಲ. ಯಾವ ಕಾಲಕ್ಕೆ ಏನಾಗಬೇಕು ಅದಾದ್ರೇ ಚಲೋ. ಅಲ್ಲ, ಹಿಂಗ್ಯಾಕೆ ಮಾತಾಡಕತ್ತಿ ನೀನು? ನನ್ನ ಮದುವೆ ಮಾಡಂತ ಯಾರು ಹೇಳಿದ್ರಿ ನಿನಗೆ? ಆ ಕೆಲಸದವ್ರು ಹೇಳಿದ್ನ? ಅವೇ ನಂಗೆ ಹೇಳಿಲ್ಲವ, ಹೆಣ್ಮಕ್ಳನ್ನ ಹೆಂಗೆ ಬೆಳೆಸ್ಬೇಕಂತ ಹೇಳೋಣ. ಅಲ್ಲ, ಅವ ಹೇಳಿದ್ರಾಗ ಏನು ತಪ್ಪೈತಿ? ಅವ ಹೇಳಿದ್ರಾಗ ಏನು ತಪ್ಪಿಲ್ಲ, ಅವ್ನು ನಿಮ್ಮ ಮನೆ ಕೆಲ್ಸಕ್ಕೆ ಇಟ್ಕೊಂಡಿಯಲ್ಲ, ಅದ ದೊಡ್ಡ ತಪ್ಪು. ಅವ ಎಲ್ಲರಿಗತ್ಲೆ ಅಲ್ಲ, ಯಾಕೆ ಅವ ನಿಯತ್ಲೆ ಅದನ್ಲ, ಅದ ತಪ್ಪಾತೇನು? ಅವ ನಿನ್ನ ತಲೆ ತುಂಬಿರ್ಬೋದು, ಆದರೆ ನಮ್ಮ ತಲೆ ತುಂಬಕ್ಕೆ ಸಾಧ್ಯನೇ ಇಲ್ಲ. ಖುಷಿ, ಇಲ್ಲಿ ಕೇಳ, ಇಲ್ಲಿ ಈ ಹುಡುಗಿ ಯಾಕೆ ರೇಸ್ಟೇಕ್ ಮಾಡ್ಕೊಂಡಲ್ಲ? ಏನರ ಹೇಳಕ್ಕೆ ಹೋದ್ರೆ ಸಿಟ್ಟಿಗೆ ಬರ್ತಾರೆ, ಕೈ ಮಾಡೋಕೆ ಬರ್ತಾರೆ. ಇನ್ನು ನಿಮ್ಮ ಮನ್ಯಾಗ ನನಗೆ ದುಡಿದು ಆಗೋದಿಲ್ಲ ರೀ. ನಿಮ್ಮ ಕೈ ಮುಗಿತೀನಿ, ಏನರ ಆಗಲಿ ಅವ್ರ ಜೀವನ ಅವ್ರಿಗೆ ದಾಂಡಿ ಹಚ್ಚಿಬಿಡ್ರಿ. ಶಂಕ್ರು, ನನ್ನ ಮಗಳ ಜೀವನ ನಿನ್ನ ಕೈಗೈತಿ, ಕೈ ಮುಗಿತೀನಪ್ಪ, ನಮ್ಮ ಮನೆ ಬಿಟ್ಟು ಹೋಗ್ಬೇಡ. ಅಂದ್ರೆ ಪಗಾರ ಕೊಡ್ತೀರ ಅನ್ನೋ ಸಂಬಂಧ ಅಂದಿದ್ದು ಅನ್ಸೋಬೇಕೇನ್ರಿ? ಅವ್ರು ಕೈ ಮಾಡಿದ್ರೆ ಕೈ ಮಾಡಿಸೋಬೇಕೇನ್ರಿ? ಗೌಡ್ತಾರ, ನಮ್ಮದು ಜನ್ಮ ಐತ್ರಿ, ಈ ಜನ್ಮಕ್ಕೆ ನಾಚಿಕೆ ಅನ್ನೋದು ಐತ್ರಿ. ನೀ ಮನೆ ಬಿಟ್ಟು ಹೋಗೋದ ಕರೆ ಆಗಿತ್ತಂತಂದ್ರೆ ನನ್ನ ಮಗಳ ಜೀವನ ದಂಡಿಗೆ ಹಚ್ಚಿ ನೀ ಹೋಗ್ಬೋದು. ನಿಮ್ಮ ಮನ್ಯಾಗ ಅನ್ನ ಉಂಡಿ ನನ್ನ ಬೆಳಕ್ಕೆ, ನಿಮ್ಮ ಮನ್ಯಾಗ ನಾನು ಜೀವನ ಕಟ್ಕೊಂಡೆ ನನ್ನ ಬೆಳಕ್ಕೆ ಆಗಲ್ರಿ. ಅವ್ರು ಹೊಡೆದ್ರೆ ಹೊಡಿಲಿ, ಬಡದ್ರೆ ಬಡಿಲಿ, ಏನು ಯಾಕಾಗಲಿ, ಯಾಕೆ ನಿಮಗೆ ಮಾತು ಕೊಡ್ತೀನಿ ರೀ. ಹೊಳಿ ಒಳಗೆ ಅವ್ರ ಜೀವನ ದಾಂಡಿಗೆ ಹಚ್ಚೋತಕ್ಕ ನಿಮ್ಮ ಮನ್ಯಾಗ ಇರ್ತೀನಿ. ನಿನ್ನ ಮಾತು ಕೇಳಿ ನನಗೆ ಹಾಳು ಕುಡ್ದಷ್ಟು ಖುಷಿ ಆಯ್ತು ನೋಡು. ಎಷ್ಟು ಸುಖ ಸಂಪತ್ತಿದ್ರೆ ಏನಾಯ್ತು, ಮನ್ಸಿಗೆ ನೆಮ್ಮದಿ ಬೇಕಲ್ಲ. ಮನ್ಸಿಗೆ ನೆಮ್ಮದಿ ಬೇಕಂದ್ರೆ ಮಕ್ಕಳನ್ನ ಹೆಂಗೆ ಇಡ್ಬೇಕು ಹಂಗೆ ಇಡ್ಬೇಕಾಗಿತ್ತು ರೀ. ಆಸ್ತಿ ಐತಿ, ಅಂತಸ್ತು ಐತಿ, ಅವ್ರು ಹೇಳ್ದಂಗೆ ಕುಣಿದ್ರಲ್ಲ, ಅದ ನಿಮ್ಮ ಮುಳ್ಳಾತು ನೋಡ್ರಿ, ಅದ ನಿಮ್ಮ ಮುಳ್ಳಾತು. ಈ ಮಾತು 100 ಸಲ ಹೇಳು, ನಾ ಒಪ್ಕೊತೀನಿ. ನಿಮ್ಮ ಮನ್ಯಾಗ ಇರೋತೀರಿ. ಒಂದು ವೇಳೆ ಸಣ್ಣವರು ನನ್ನ ಮ್ಯಾಗ ನಿಮಿತಿ ವರ್ಷಿ ಊರ ನನ್ನ ಹೆಸರು ಕೆಟ್ಟು ಮಾಡಿದ್ರೆ ಅವಾಗ ಏನು ಮಾಡಲ್ರಿ? ಜೀವ ಹೊಡ್ಕೊಳ್ಳ? ಇಲ್ಲ ನಿಮಗೆ ಮಾತು ಕೊಟ್ಟಿನ ಸಂಬಂಧ ನಿಮ್ಮ ಮನ್ಯಾಗ ಇರಲ್ಲ. ಅಂಥ ಪರಿಸ್ಥಿತಿ ಏನಾರ ಬಂತಂತಂದ್ರೆ ನಾನು ಜೀವ ಕೊಟ್ಟಾಗ ನೀನು ಬದುಕಿಸ್ತೀನಿ. ಗೌಡ್ತೀರ, ಜೀವ ಕಳ್ಕೊಳ್ಳೋ ಮಾತು ಮಾತಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮಂಥ ಸಾವಿರಾರು ಮಂದಿಗೆ ಜೀವನ ರೂಪಿಸ್ಕೊಟ್ಟಿರಿ. ಅದೇನ ತ್ರಾಸಾಗಲ್ಲ ಯಾಕ್ರಿ, ಗಟ್ಟಿಯಾಗಿ ನಿಲ್ತೀನಿ ರೀ. ನಿಮ್ಮನ್ನ ಗಟ್ಟಿಯಾಗಿ ನಿಲ್ತೀನಿ ರೀ. ಅವ್ರನ್ನ ಹೆಂಗೆ ಸುಮ್ಬಿಟ್ನಿ ಅಂತಂತಂದ್ರೆ ನಮ್ಮ ಇಡೀ ಆಸ್ತಿನ ಹಂಪಾರಿದು ಬಿಡ್ತಾರೆ. ಅವ್ನಿಗೆ ನೀ ವಾರ್ನಿಂಗ್ ಮಾಡ್ತೇವೆ, ಇಲ್ಲ ನಾ ವಾರ್ನಿಂಗ್ ಮಾಡಲ? ಯಾಕೆ, ಏನಂದನವ? ಅವ್ವನ ಮುಂದೆ ನನ್ನ ಮದುವೆ ವಿಷಯ ಮಾತಾಡತ್ತಾನ, ಮತ್ತು ನನ್ನ ಪರ್ಸ್ನಲ್ ಮಾತಾಡತ್ತಾನ. ಬಾಯಿ ಮಾತಲ್ಲಿ ಹೇಳಿದ್ರೆ ಆಮೇಲೆ ಕೇಳೋಕ್ಕಾಗಲ್ಲ. ಅವ್ನಿಗೆ ಜರ ನನ್ನ ಕೈ ರುಚಿನ ತೋರಿಸ್ಬೇಕಾಗ್ಯದ. ನೋಡುವಷ್ಟು ನಾನು ನೋಡ್ತೀನಿ, ನಾ ಏನಂತ ಅವನಿಗೂ ತೋರಿಸ್ತೀನಿ.
ಅವ ಎಷ್ಟೇ ಆಗಲಿ ನಮ್ಮ ಮನೆ ಹಾಳು, ಅವನ ಬಗ್ಗೆ ಯಾಕಷ್ಟು ವಿಚಾರ ಮಾಡ್ತೀನಿ ನಾನು. ಅವ್ವನೂ ಅವ್ನ ಮಾತೇ ಕೇಳ್ತಾನ, ನಾವು ಅವ್ನ ಮಾತೇ ಕೇಳಿಬಿಟ್ರೆ ನಮ್ಮ ಕತೆ ಮುಗೀತು. ಈಗೇನು ಮಾಡಂದಿ? ಅವನಿಗೆ ವಾರ್ನಿಂಗ್ ಮಾಡಂದಿ ಈಗ? ನಾವು ನಮ್ಮ ಲೆವೆಲ್ ಕಾಪಾಡ್ಕೋಬೇಕಂದ್ರೆ ಅವನಿಗೆ ವಾರ್ನಿಂಗ್ ಮಾಡಬೇಕು. ಇವತ್ತು ನಾಳೆ ಸರಿ ಹೋಗ್ಕನ ನಾನು ಭಾಳ ಮೈ ಮೇಲೆ ಏರೇ ಬರತ್ತಾನ. ನಮ್ಮ ಅಣ್ಣನ ಮಾತು ಕೇಳಿದ್ರೆ ಚಲೋ, ಇಲ್ಲಂದ್ರೆ ನನ್ನ ಬುದ್ಧಿ ಏನಂತ ನಾನು ತೋರಿಸ್ತೀನಿ. ಏಯ್ ಟಾಯ್ಲ್ ಕೊಡು. ಏನೋ ನಮ್ಮ ತಂಗಿ ಬಗ್ಗೆ ಭಾಳ ಕಾರವಾರ ಮಾಡಕತ್ತಿ ಅತ್ತ, ಯಾಕೆ? ನಿಮ್ಮ ಮನೆ ಕೆಲಸ ಒಂದು ಬಿಟ್ಟು ನಾ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಯಾರು ಏನು ಹೇಳ್ಯಾರ ನನಗೂ ಗೊತ್ತಿಲ್ಲ ರೀ, ನಾನು ಅದೇನು ಮಾಡಿಲ್ಲ. ನೋಡಪ್ಪ ಶಂಕರ, ನಮ್ಮ ಅವ್ವನ ಮಾತಂತೂ ನಾವು ಕೇಳಂಗಿಲ್ಲ ಏನ. ನೀ ನಮ್ಮ ಅವ್ವನ ಮುಂದೆ ಹೇಳಿ ಅಕ್ಕಿಗೆ ಚಾಡ ತುಚ್ಚಿಸಿ ಏನಾರ ಹೇಳದೆ ತಿಳ್ಕೊ, ಸುಮ್ಮನೆ ಇರ್ಬೇಕತ್ ಮಾಡಿ ಇರ. ನಾವು ಯಾರ ಮಾತು ಕೇಳಂಗಿಲ್ಲ. ಅಲ್ರಿ, ನಿಮಗೆ ಒಳ್ಳೇದು ಹೇಳಿದ್ದ ತಪ್ಪಾತೇನ? ಏಯ್ ನನಗೆ ಒಳ್ಳೇದು ಹೇಳಕ್ಕೆ ನೀ ಯಾವಲೇ? ನಿಮ್ಮ ಮನೆ ಕೆಲಸದವ್ರಿ, ನೀವು ಹೆಂಗೋ ಬದುಕ್ತೀರಿ. ಆದ್ರೆ ನಿಮ್ಮ ಮಾತಿನಂಗೆ ನಿಮ್ಮ ತಂಗಿ ಕುಣ್ಯಾಕತ್ತಾರ. ನಿಮಗೆ ಸರಿ ಅನ್ನಿಸ್ತಿರ್ಬೋದು, ನಮಗೆ ಸರಿ ಅನಿಸೋದಿಲ್ಲ. ಯಾಕಂದ್ರೆ ಅವರು ಒಂದು ಹೆಣ್ಣಾಗಿದ್ರೂ ಚಲೋ ಅಲ್ಲ. ಏಯ್ ಅಕ್ಕಿನ ಗಂಡ ಅಕ್ಕಿ ಹೇಳ್ದಂಗೆ ಕುಣಿಬೇಕು ಅಂಥವ್ರ ಹುಡುಕಿ ಮದುವೆ ಮಾಡ್ತೀವಿ ಆಕಿಗೆ. ರೊಕ್ಕ ಆಸ್ತಿ ಐತೆ ಅಂತ ಮಾತಾಡಕತ್ತೀರಿ, ನಾಳೆ ನಿಮ್ಮ ಕೈ ನಿಂತ ಮ್ಯಾಗ ಏನು ಮಾಡ್ತೀರಿ? ಯಾರು ಇಲ್ಲಿ ತಮ್ಮ ಮಾತು ಕೇಳಲ್ರಿ. ನಿಮ್ಮನ್ನ ದುಡಿತೇವೆ, ನೀವು ನಮಗೆ ರೊಕ್ಕ ಕೊಡ್ತೀರಿ, ಹೊಟ್ಟಿಗೆ ಅನ್ನ ಹಾಕ್ತಿರತ್ತೆ, ನಿಮ್ಮ ಮಾತು ನಾವು ಕೇಳ್ತೀವಿ. ಅವ್ರ ಗಂಡ ಅದವ ಕಟ್ಕೊಂಡು ಗಂಡ ಇರ್ತಾನೆ, ಅಧಿಕಾರ ದರ್ಪ ತೋರ್ಸವಲ್ಲ, ಅಲ್ಲಿ ಹೆಣ್ಣಾಗಿದ್ರೆ ಚಲೋ ಅಲ್ಲ. ಬುದ್ಧಿ ಹೇಳಕ್ಕೆ ಬರಬೇಡ. ನಾ ಮಾತಾಡಕತ್ತಿದ್ದು ನಿಮಗೆ ತಪ್ಪು ಅನ್ನಿಸ್ತಿರ್ಬೋದು ರೀ, ಆದ್ರೆ ಇದ್ದಿದ್ದ ಮಾತಾಡಕತ್ತಿ. ನಿಂದೇನ್ರ ಲಾಭ ಐತಿ ಇದ್ರಾಗ? ಲಾಭನಾಕೇನಿಲ್ಲ ರೀ. ನಿಮ್ಮ ಮನ್ಯಾಗ ಅನ್ನ ಉಣ್ಣಾಕತ್ತಿಲ್ಲ, ನಿಮ್ಮ ಮನ್ಯಾಗ ದುಡಾಕತ್ತಿಲ್ಲ, ಆ ಮನೆ ಚಂದ ಇರ್ಬೇಕಂತ ಅನ್ಕೊಂಡು ನಾವು. ಇವಾಗ ನಮ್ಮ ತಂಗಿನ ಬರಬರಿ. ಮಾತಿನ್ಯಾಗ ನಿಗಾ ಅನ್ನೋದೇ ಇಲ್ರಿ. ಅವ್ರು ಏನು ಮಾತಾಡ್ತಾರೋ ಅನ್ನೋ ಗೊತ್ತಾಗೋದಿಲ್ಲ. ಇದ್ರಾಗ ತಪ್ಪ ನಿಮ್ಮ ಮಗಳದೊಳದು ನನ್ನ ದೊಡ್ಡ ತಪ್ಪಾಕೈತಿ. ಇದ್ರ ತಪ್ಪು ಇರೋದಲ್ಲ ನಿಮ್ಮ ಹುಡುಗಂದ. ಅವ ಆಕಿ ಹೇಳ್ತಾನೆ, ಆಕಿ ಹೆಂಗೆಲ್ಲ ಮಾತಾಡ್ಬಿಡ್ತಾಳೆ. ನೀವು ಇಡಬೇಕಾದ ಹತ್ತಿಟ್ಟಿದ್ರೆ ಇವತ್ತಿಗೆ ಅವ್ರು ಹಿಂಗೆ ಹಾಕಿದ್ದಿಲ್ಲ. ಹಂಗೆ ಮಗಳು ಬೆಳೆಯಾಕತ್ತಾಳಲ್ಲ, ಹಂಗೆ ಅಂಜಿಕೆ ಬರಾಕತ್ತೈತಿ ಶಂಕರು. ಒಟ್ಟ ನನ್ನ ಮಾತಾ ಕೇಳವಳಾಗ್ಯಾಳ. ಮಾತು ಕೇಳಲ್ಲಾಗ್ಯಾಳಂದ್ರೆ ಅವ್ರನ್ನ ಮದುವೆ ಮಾಡೋದು ಒಂದೇ ದಾರಿಗೆ, ಆ ದಾರಿ ಬಿಟ್ಟು ಬೇರೆ ದಾರಿ ನಂಗೆ ಹೇಳೋಕ್ಕಾಗೋದಿಲ್ಲ ರೀ. ಇಂಥ ಹುಡುಗಿ ಅಂದಮೇಲೆ ಯಾರು ಮದುವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಾರ? ಇಷ್ಟೆಲ್ಲ ತಿಳಿದವರು ಇಂಥ ಹುಡುಗ ಅಂತೇಳಿ ನಾಳೆ ನಿಮ್ಮ ಮಗಗೆ ಯಾರು ಹೆಣ್ಣು ಕೊಡೋಕೆ ಮುಂದೆ ಬರ್ತಾರೆ ಅನ್ನೋದು ವಿಚಾರ ಮಾಡಬೇಕಾಗಿತ್ತಲ್ಲ. ಸಲಿಗೆ ಕೊಟ್ಟಿರಿ, ಈಗ ಅನುಭವಿಸಾಕತ್ತೀರಿ. ಅವ್ರಂತೂ ನಿಮ್ಮ ಮಾತನಾಗಿಲ್ಲ, ನಿಮ್ಮ ಲೆಕ್ಕದಾಗಿಲ್ಲ. ಏನು ಮಾಡ್ತೀರಿ ಮಾಡಿರಿ, ಅವ್ರನ್ನೊಂದು ದಾರ್ಯ ತೊಗೊಂಬರ್ರಿ. ನನಗಂತ ಅಷ್ಟ ಅಲ್ಲ, ಊರಾಗ ಯಾರು ಕಂತಾರೆ ಎಲ್ಲರಿಗೆ ಕಿಮ್ಮತ್ತಿಲ್ಲಾರಂಗೆ ಮಾತಾಡ್ತಾರೆ. ಕೇಳಿದಾಗ ರೊಕ್ಕ ಕೊಟ್ಟಿದ್ದು ನಂದ ತಪ್ಪು, ಇವ್ರು ಹೇಳ್ದಾಗ ನಾ ಕೇಳಿದ್ನಲ್ಲ ಅದು ನನ್ನ ದೊಡ್ಡ ತಪ್ಪು. ಬಿಡ್ರಿ, ಅವ್ರು ಹಂಗೆ ಮಾಡೋದಕ್ಕೆ ನೀವ್ಯಾಕೆ ತಪ್ಪು ಹಾಕೋತೀರಿ? ಏನೋ ದಯವು ಸುಮಾರ. ನೀವು ಅವ್ರನ್ನ ಅಟ್ಟ ಅಲ್ಲ, ನಮ್ಮನ್ನೂ ಚಂದ ನೋಡ್ಕೋತೀರಿ, ನಿಮ್ಮ ಮನ್ಯಾಗ ದುಡಿಯೋರೆಲ್ಲ ಚಂದ ನೋಡ್ಕೋತೀರಿ, ಊರಾನವ್ರನ್ನೆಲ್ಲ ಚಂದ ನೋಡ್ಕೋತೀರಿ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಾರಂಗಾಗ್ಯಾರ. ಏನು ಮಾಡ್ತೀರಿ ಮಾಡಿರಿ, ಅವ್ರನ್ನ ದಾರಿ ತೊಂದ್ರಿ ಬರ್ರಿ. ಯಾಕೆ ಹಿಂಗೆ ಗೊತ್ತಿ? ನೀ ಇಷ್ಟು ಪ್ರೀತಿ ತೋರ್ಸಾಕತ್ತಿದ್ದ ನನ್ನ ಪ್ರೀತಿ ಮೆಚ್ಚು ಇಲ್ಲ ನಿನ್ನ ಮನಸ್ಸಿನ ಬೇರೆ ಏನಾರ ಐತೋ? ಮನ್ಸಾರೆ ಪ್ರೀತಿ ಮಾಡಕತ್ರು ನಿಂಗೆ ನನ್ನ ಮೇಲೆ ಡೌಟ್ ಅಲ್ಲ? ಯಾಕೆ ಪ್ರೀತಿ ಹುಟ್ಟುತ್ತನ್ನೋದಾಗ ಗೊತ್ತಾಗಕತ್ತಿಲ್ಲ. ನಾನು ಕಂಡ್ರೆ ಕೆಂಡ ಕಾರ್ದಂಗೆ ಮಾಡಾಕತ್ತಿ ಅಂಥದ್ರಾಗ ಪ್ರೀತಿ ಅಂದ್ರೆ ನಾನು ನಂಬೋದಿಲ್ಲ. ಯಾಕೆ ಪ್ರೀತಿ ಹುಡ್ತು, ಯಾರು ಸಲುವಾಗಿ ಹುಡ್ತು ಹೇಳ, ಕೇಳ್ತೀನಿ. ನಿಮ್ಮನ್ಯಾಗ ದುಡ್ಕೋತ ನಿನ್ನ ಮ್ಯಾಗ ಕಣ್ಣು ಹಾಕಿನ ಅಂತೇಳಿ ಊರವ್ರ ಮುಂದೆ ನನ್ನ ಹೆಸರು ಹಾಳು ಮಾಡೋಕ್ಕೇನು? ನಂಬಿಸಿ ಇವನ ಜೊತೆ ಅಡ್ಡಾಡಕತ್ತಿದ್ದೆ,
ನನ್ನ ನಂಬಿಕೆನ ಕೆಡ್ಸೊಂಡ ನನ್ನ ಜೀವನ ಹಿಂಗೆ ಮಾಡತ್ತೇಳಿ ಯಾರು ಬಂದ್ರೆ ಬಡ್ಸಕ್ಕೇನೆ ಹಂಗೇನ್ರ ಇತ್ತು ಅಂದ್ರೆ ಹೇಳ ಏನಾದರೂ ಇನ್ಮೇಲೆ ನಂಗೆ ಪ್ರೀತಿ ಇಲ್ಲ ಭಯ ಐತಿ. ಶಂಕ್ರು, ನೀ ಹಿಂಗೆಲ್ಲ ಮಾತಾಡಬೇಡ, ನಂಗೆ ಇಷ್ಟ ಆಗಂಗಿಲ್ಲ. ನಾ ಮಾತಾಡಿದ್ದ ನಿಂಗೆ ಇಷ್ಟ ಆಗಕತ್ತಿಲ್ಲ ಅಂದ್ರೆ ನೀ ಮಾಡಾಕತ್ತಿದ್ದು ನನಗೆ ಇಷ್ಟ ಆಕೈತೆ ಅಂತಿ. ನನ್ನ ಮ್ಯಾಗ ನಿಂಗೆ ನಂಬಿಕೆ ಬರುವಂಗೆ ನಾ ಪ್ರೀತಿಸ್ತೀನಿ, ಆಯಿತಾ? ಇರೋದ ನಿಜ ಹೇಳ್ತೀನಿ, ಯಾಕೆ ನಿಂಗೆ ನಂಬಕ್ಕಾಗತ್ತಿಲ್ಲ? ನಂಬಿಕೆ ಅನ್ನೋ ಪದದ ಅರ್ಥ ನಿಮ್ಮಲ್ಲಿ ನಾ ಎಲ್ಲೂ ಕಂಡೇ ಇಲ್ಲ. ಅಂಥದ್ರಾಗ ಒಮ್ಮಿಂದೊಮ್ಮೆ ಇಂಥ ಮಾತು ಹೇಳಿದ್ರೆ ನಾ ಹೆಂಗೆ ನಂಬಬೇಕು? ಯಾವ ಕಾರಣಕ್ಕೆ ನಂಬಬೇಕು? ನನ್ನ ಬಗ್ಗೆ ಇಷ್ಟೆಲ್ಲ ವಿಚಾರ ಮಾಡಿಯಲ್ಲ, ಅದ್ರ ಸಲುವಾಗಿ. ನಿಮ್ಮ ಮನೆ ಹಾಳಾಗಿ ನಿಮ್ಮ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಮತ್ತಾರ ಬಗ್ಗೆ ವಿಚಾರ ಮಾಡೋಣ್ರಿ. ಇಷ್ಟು ದಿನದ ಮನೆ ಮರ್ಯಾದೆ ಚಂದ ಕಾಯ್ಕೊಂಡು ಬಂದೈತಿ. ಏನೋ ಈ ಹೊತ್ತಿನಾಗ ಎಡಬಾರ್ದು ಅಂತೇಳಿ ನಾ ಒಳ್ಳೇದೇ ಹೇಳೀನಿ. ಹಂತಕ್ಕೆ ಇಂಥವೆಲ್ಲ ನಿರ್ಧಾರ ಮಾಡಿದ್ರೆ ನಮ್ಮವ್ವ ಮದ್ವೆ ಮಾಡ್ಕೊ ಅನ್ನಕತ್ತಾಳೆ. ಮದುವೆ ಮಾಡ್ಕೋತೀನಿ. ಮದುವೆ ಮಾಡ್ಕೋರಿ, ಹೋದ ಮನೆ ಕೊಟ್ಟ ಮನೆ ಹೆಸರು ತುಂಬರಿ. ಮದುವೆ ಮಾಡ್ಕೋತೀನಿ, ಬೇರೆ ಯಾರನ್ನೂ ಅಲ್ಲ. ಯಾಕೆ ಈ ಮಾತ್ರಿ? ಹುಡುಗಾಟ ಮಾಡಾಕತ್ತೀರೇನ? ಹುಡುಗಾಟ ಮಾಡಕ್ಕೆ ಯಾರೂ ಸಿಕ್ಕಿಲ್ಲೇನ? ನಾ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡ್ರೆ ಅವ್ರು ನನ್ನ ಅರ್ಥ ಮಾಡ್ಕೊಳೋದಿಲ್ಲ. ನೀ ನನ್ನ ಅರ್ಥ ಮಾಡ್ಕೊಂಡೆ ಅಂತ ನಂಗೆ ಗೊತ್ತು. ಅರ್ಥ ಮಾಡ್ಕೊಂಡಿದ್ದು ಮನೆ ಮರ್ಯಾದೆಗೆ ಧಕ್ಕೆ ಬರಬಾರ್ದು ಅನ್ನೋ ಸಂಬಂಧ ನೀವೆಲ್ಲೆಲ್ಲೋ ಹೊಂಟ್ರಲ್ಲ. ನೀ ನಮ್ಮ ಮನೆಯೊಳಗಿರೋ ತನಕ ನನಗೆ ಧಕ್ಕೆ ಬರೋದು. ಕೇಳಿದಕ್ಕೆ ಗಪ್ಪ ಆದ್ರಿ, ಏನರ ಹೇಳ್ರಲ್ಲ. ಇದ್ದಿದ್ದೆ ಹೇಳಿನಲ್ಲ, ಅದನ್ನ ಬಿಟ್ಟು ನಾ ಬೇರೆ ಏನೂ ಮಾತಾಡಲ್ಲ. ಯಾಕೆ ಏನು ಅಂತ ಕಾರಣ ಹೇಳುವವರೆಗೂ ನಿಮ್ಮ ಮನೆ ಕೆಲಸಕ್ಕೆ ನಾ ಬರೋದು. ನಿನ್ನ ಮದುವೆ ಮಾಡ್ಕೊಂಡು ನಾ ಹೇಳ್ದಂಗೆ ನೀ ಕೇಳಬೇಕು, ಹಂಗೆ ಮಾಡ್ತೀನಿ.